ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ಮಂಡ್ಯದಲ್ಲಿ ತೀವ್ರಗೊಂಡ ಕಾವೇರಿ ಪ್ರತಿಭಟನೆ. ಕಾವೇರಿ ಹಿತ ರಕ್ಷಣಾ ಸಮಿತಿಯಿಂದ ಪ್ರೊಟೆಸ್ಟ್ ಅನ್ನ ಮಾಡಲಾಗಿದೆ. ಇನ್ನು ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯಲ್ಲಿ ಕುಳಿತು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರು ಬಿಡಬಾರದು, ರಾಜ್ಯ ಸರ್ಕಾರ ರೈತರ ಹಿತ ಕಾಯಬೇಕು ಅಂತ ಹೇಳಿ ಆಗ್ರಹ ಕೇಳಿಬರ್ತಾ ಇದೆ. ಇನ್ನು ಒಂದ್ ಕಡೆ ಈಗಾಗಲೇ ಸಿಡಬ್ಲ್ಯೂಎಂಎ ಆದೇಶದ ವಿರುದ್ಧ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರೈತರ ತಲೆ ಮೇಲೆ ಚಪ್ಪಡಿ ಎಳೆಯುವ ಕೆಲಸ ಆಗ್ತಾ ಇದೆ. ಇನ್ನು ಸರ್ಕಾರ ಪ್ರಾಧಿಕಾರದ ಆದೇಶ ಪಾಲನೆಯನ್ನ ಮಾಡಬಾರದು ಅಂತ ಹೇಳಿ ಒತ್ತಾಯ ಕೂಡ ಕೇಳಿಬರ್ತಾ ಇದೆ. ಮಂಡ್ಯದಲ್ಲಿ ಕಾವೇರಿ ಪ್ರತಿಭಟನೆ ಈಗ ತೀವ್ರಗೊಂಡಿರುವಂತದ್ದು. ಮಂಡ್ಯದಲ್ಲಿ ತೀವ್ರಗೊಂಡ ಕಾವೇರಿ ಪ್ರತಿಭಟನೆ. ಕಾವೇರಿ ಹಿತ ರಕ್ಷಣಾ ಸಮಿತಿಯಿಂದ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯಲ್ಲಿ ಕುಳಿತು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಕೂಡ ಸಿಡಬ್ಲ್ಯೂಆರ್ಸಿ ಮೀಟಿಂಗ್ ಅನ್ನ ಮಾಡಿದ್ರು. ಅದರಲ್ಲಿ ಮತ್ತೆ ತಮಿಳುನಾಡಿಗೆ ನೀರು ಬಿಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಡಬ್ಲ್ಯೂಎಂಎ ಕೂಡ ಮೀಟಿಂಗ್ ಅನ್ನ ಮಾಡಿತ್ತು. ಈಗ ಸಿಡಬ್ಲ್ಯೂಎಂಎ ಆದೇಶದ ವಿರುದ್ಧ ರೈತರು, ಮಂಡ್ಯದ ರೈತರು ಈಗ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರೈತರನ್ನ ಕರ್ನಾಟಕ ರಾಜ್ಯ ಜನರನ್ನ ರಸ್ತೆಯಲ್ಲಿ ನಿಲ್ಲಿಸಿರುವ ರಾಜ್ಯ ಸರ್ಕಾರಕ್ಕೆ ಚರ್ಚೆ ಮಾಡ್ಲಿಕ್ಕೆ ನಾವು ಏನಾದ್ರು ವಿಷಯ ಮುಟ್ಟಿಲ್ಲ ಅಂತಂದ್ರೆ ಇವ್ರು ಯಾರು ನಾಗರಿಕ ಪ್ರಜೆಗಳು ಎಚ್ಚೆತ್ತುಕೊಳ್ಳ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ ನಮ್ಮದು. ನೀವು 12,000 ಕ್ಯೂಸೆಕ್ಸ್ ಅನ್ನ 15 ದಿವಸಗಳ ಕಾಲ ತಮಿಳುನಾಡಿಗೆ ಹರಿಸಬೇಕು ಅಂತ ಹೇಳಿ, ಆದ್ರೆ ನೀರಿನ ಪ್ರಮಾಣ ನಾವು 15 ದಿವಸಕ್ಕೆ ಹೋಲಿಸ್ಕೊಂಡ್ರೆ 180 ಕ್ಯೂಸೆಕ್ಸ್ ನೀರು ಹರಿದು ಹೋಗ್ತದೆ. ಅಲ್ಲಿಗೆ ನಾವು 17 ಟಿಎಂಸಿ ನೀರು ನಮ್ಮ ಕನ್ನಂಬಾಡಿ ಕಟ್ಟೆಯಿಂದ ಹರಿದು ಹೋಗ್ತದೆ. ನಮ್ಮಲ್ಲಿ ಲಭ್ಯವಿರತಕ್ಕಂತ ನೀರಿನ ಪ್ರಮಾಣ ಎಷ್ಟು? ಕೇವಲ 31 ಟಿಎಂಸಿ. 31 ಟಿಎಂಸಿಯಲ್ಲಿ ನೀವು ಪ್ರತಿದಿನ 12,000ದಂಗೆ ನಾವು 15 ದಿವಸ ಹರಿಸೋದೇ ಆದ್ರೆ ಅಲ್ಲಿಗೆ ನಮಗೆ 17 ಟಿಎಂಸಿ ಹೋಯ್ತು. ಉಳಿಕೆ ಕನ್ನಂಬಾಡಿ ಕಟ್ಟೆಯಲ್ಲಿ ಕೇವಲ ಇನ್ನು 14 ಟಿಎಂಸಿ ಮಾತ್ರ ನಮ್ಮ ನೀರಿನ ಲಭ್ಯತೆ ಉಳ್ಕೊಳ್ತದೆ. ಆ 14 ಟಿಎಂಸಿ ನೀರಿನಲ್ಲಿ 4 ಜಿಲ್ಲೆಗಳಿಗೆ ಕುಡಿಯುವ ನೀರು ಬೇಕು. ಮತ್ತು ನಾವು ಈಗಾಗಲೇ ನಾವು ಕೃಷಿ ಚಟುವಟಿಕೆ ಪ್ರಾರಂಭ ಮಾಡಬೇಕಾಯ್ತು. ಕೃಷಿ ಚಟುವಟಿಕೆ ಪ್ರಾರಂಭ ಮಾಡದೇ ಹಿನ್ನೆಲೆ